ಆರ್ಎಸ್ಎಸ್ ಅನ್ನ ಕಂಡ್ರೆ ಪ್ರಿಯಾಂಕ್ ಖರ್ಗೆಗೆ ಯಾಕಿಷ್ಟು ಹೊಟ್ಟೆ ಉರಿ? ಕೋಮುವಾದದ ಹೆಸರಲ್ಲಿ ಈ ದೇಶದಲ್ಲಿ ಪ್ರಕ್ಷುಬ್ಧತೆಯನ್ನ ಸೃಷ್ಟಿಸಿರುವಂತಹ ಏಕೈಕ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್. ಕಾಂಗ್ರೆಸ್ ಹಿಂದೂ ಮುಸ್ಲಿಮರ ವಿಚಾರದಲ್ಲಿ ಹೇಗೆ ನಡ್ಕೊಂಡಿದೆ ಅನ್ನೋದಕ್ಕೆ ಅನೇಕ ನಿದರ್ಶನಗಳಿವೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನಮ್ಮ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾಕಿಲ್ಲ ಅಂದ್ರೆ ನಿಮಗೆ ಬೇಕಿಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನ ಸಂಪ್ರೀತಗೊಳಿಸುವುದಕ್ಕಾಗಿ ನೀವು ಮಾಡ್ತಾ ಇರುವಂತಹ ಈ ಸರ್ಕಸ್ ಯಾವುದು ಫಲ ಕೊಡೋದಿಲ್ಲ. ನಮಸ್ಕಾರ. ಇವರಿಗೆಲ್ಲ ಎಷ್ಟು ಹೊಟ್ಟೆ ಉರಿತಾ ಇರಬಹುದು ಹೇಳಿ? ಆರ್ಎಸ್ಎಸ್ ತನ್ನ ಸಾರ್ಥಕ 100 ವರ್ಷಗಳನ್ನ ಪೂರೈಸಿ ಮುಂದುವರಿತಾ ಇರುವಂತಹ ಹೊತ್ತಿನಲ್ಲಿ ಅದರ ಜನಮನ್ನಣೆಯನ್ನ, ಜನಪ್ರಿಯತೆಯನ್ನ ಸಹಿಸೋದಕ್ಕೆ ಆಗದೆ ಆರ್ಎಸ್ಎಸ್ ವಿರುದ್ಧ ಎಷ್ಟೊಂದು ಕಿಡಿಕಾಡ್ತಾ ಇದ್ದಾರೆ. ಆರ್ಎಸ್ಎಸ್ನ ವಿರುದ್ಧ ಇವರಿಗೆ ಎಷ್ಟೆಲ್ಲ ಹೊಟ್ಟೆ ಉರಿತಾ ಇರಬಹುದು ಹೇಳಿ? ಇದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೊಟ್ಟೆ ಉರಿಯಂತೂ ಎದ್ದು ಕಾಣ್ತಾ ಇದೆ. ಕೋಮುದ್ವೇಷವನ್ನ ಬಿತ್ತೋದೇ ಆರ್ಎಸ್ಎಸ್ನ ತತ್ವ, ಈ ದೇಶವನ್ನ ಒಡೆದಾಳಬೇಕು ಅನ್ನುವಂಥದ್ದೇ ಆರ್ಎಸ್ಎಸ್ನ ಸಿದ್ಧಾಂತ, ಹಾಗೆ ಹೀಗೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಸುಮಾರು ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ನೀವು ಒಂದ್ಸಲ ಕೇಳಿಸ್ಕೊಳ್ಳಿ. ತತ್ವ ಸಿದ್ಧಾಂತದಲ್ಲಿ ಯಾವಾಗಲೂ ಕೂಡ ಕೋಮದ ವಿಷ ಬೀಜವನ್ನು ಬಿತ್ತದೇ ಅವ್ರದ್ದು ತತ್ವ ಸಿದ್ಧಾಂತ. ನಮ್ಮಲ್ಲಿ ಒಡಕ್ ಸೃಷ್ಟಿ ಮಾಡಬೇಕು, ಆಳ್ಬೇಕು ಅಷ್ಟೇ. ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರ ಸರ್ ತಾವು? ಗಣವೇಶ ಹಾಕೊಂಡು ಗಾಂಧೀಜಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಿಮ್ಗೆ? ಅಂದ್ರೆ ಅವ್ರ ಇತಿಹಾಸನೇ ಗೊತ್ತಿಲ್ಲ ಅವರಿಗೆ. ಗಾಂಧೀಜಿಯವರು ಕೊಂದವರು ಇವತ್ತು ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವರ ಹೊಟ್ಟೆ ಉರಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಶಾಲಾ ಮೈದಾನಗಳು ಸೇರಿದಂತೆ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ಗೆ ತಮ್ಮ ಚಟುವಟಿಕೆಗಳನ್ನ ಮಾಡುವುದಕ್ಕೆ ಸ್ಥಳ ಸಿಗಬಾರ್ದು ಅಂತ ಹೇಳಿ ಒಂದು ಅರ್ಜಿಯನ್ನ ಮಾಡಿ ಅದನ್ನ ಸಿದ್ದರಾಮಯ್ಯನವರ ಮುಂದಿಟ್ಟು, ಇನ್ನೇನು ಸಿದ್ದರಾಮಯ್ಯನವರು ಅದಕ್ಕೆ ಸೈನ್ ಹಾಕೇ ಬಿಡ್ತಾರೆ, ಇವರ ಚಟುವಟಿಕೆಗಳನ್ನೆಲ್ಲ ನಿಲ್ಲಿಸೇ ಬಿಡ್ತಾರೇನೋ ಅನ್ನುವ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಸೊ ಖರ್ಗೆ ಅವರ ಈ ಮಾತುಗಳಿಗೆ ಉತ್ತರಿಸೋದಕ್ಕೂ ಮೊದಲು ಸಣ್ಣ ವಿಚಾರವನ್ನ ಹೇಳಬೇಕಾಗಿದೆ. ಆರ್ಎಸ್ಎಸ್ಗೆ ತಮ್ಮ ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಯಾರದೇ ಅಪ್ಪಣೆಯನ್ನ ಕೇಳಬೇಕಾಗಿಲ್ಲ. ತಾವಿದ್ದ ಜಾಗದಲ್ಲೇ, ತಮ್ಮ ವ್ಯಾಪ್ತಿಯಲ್ಲೇ ದೇಶ ಕಟ್ಟುವಂತಹ ಚಟುವಟಿಕೆಗಳನ್ನ ಆರ್ಎಸ್ಎಸ್ ಮಾಡ್ಕೊಂಡು ಹೋಗುತ್ತೆ. ಇದಕ್ಕೆ ಯಾರದೇ ಅಪ್ಪಣೆ ಬೇಕಾಗಿಲ್ಲ. ಸೊ ಇಂತಹ ಕ್ರಮಗಳಿಂದ ಆರ್ಎಸ್ಎಸ್ ಅನ್ನ ಬಗ್ಗು ಬಡಿತೀವಿ ಅನ್ನುವಂತಹ ಭ್ರಮೆ ಬೇಡವೇನೋ ಅಂತ ಅನ್ಸುತ್ತೆ. ನೌ ಕಮಿಂಗ್ ಟು ದ ಪಾಯಿಂಟ್. ಕೋಮು ವಿಷಬೀಜವನ್ನ ಬಿತ್ತೋದೇ ಆರ್ಎಸ್ಎಸ್ನ ತತ್ವ, ದೇಶವನ್ನ ಒಡೆದು ಆಳೋದೇ ಆರ್ಎಸ್ಎಸ್ನ ಸಿದ್ಧಾಂತ ಅಂತ ನೀವು ಹೇಳಿದ್ರಲ್ವಾ? ಕೋಮುವಾದದ ಆಧಾರದಲ್ಲಿ ಈ ದೇಶದಲ್ಲಿ ಪ್ರಕ್ಷುಬ್ಧತೆಯನ್ನ ಸೃಷ್ಟಿಸಿರುವಂತಹ ಒಂದೇ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷ ಹಿಂದೂಗಳು ಹಾಗೂ ಮುಸ್ಲಿಮರ ವಿಚಾರದಲ್ಲಿ ಯಾವ ರೀತಿಯಾಗಿ ನಡ್ಕೊಂಡಿದೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಇವೆ. ವಕ್ಫ್ ಕಾಯ್ದೆಗೆ ಡ್ರಕೋನಿಯನ್ ಪವರ್ ಅನ್ನ ಕೊಟ್ಟಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಶಾಬಾನು ವಿಚಾರದಲ್ಲಿ ಸುಪ್ರೀಂ ಕೋರ್ಟೇ ಕೊಟ್ಟಂತಹ ತೀರ್ಮಾನವನ್ನ ಬಡಿದು ಬಿಸಾಕಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಸಾಚಾರ್ ಕಮಿಟಿ ವರದಿ ಬಂದಿತ್ತು. ಈ ದೇಶದ ಸಂಪನ್ಮೂಲಗಳ ಮೇಲೆ ಮೊದಲ ಹಕ್ಕು ಇರುವಂಥದ್ದು ಅಲ್ಪಸಂಖ್ಯಾತರದ್ದು, ಮುಸ್ಲಿಮರದ್ದು ಅಂತ ಮನಮೋಹನ್ ಸಿಂಗ್ ಅವರು ಹೇಳಿದ್ರು. ಇದು ದೇಶವನ್ನ ಒಡೆಯುವಂತಹ ಕೆಲಸ ಅಲ್ವಾ? ಸುಪ್ರೀಂ ಕೋರ್ಟ್ ಟ್ರಿಪಲ್ ತಲಾಖನ್ನ ನಿಷೇಧಿಸಿದಾಗ ಅದರ ವಿರುದ್ಧ ದೊಡ್ಡದಾಗಿ ಗುಲ್ಲೆ ಬಿಸಿದ್ರಲ್ವಾ? ಇದು ದೇಶವನ್ನ ಒಡೆಯುವಂತಹ ಕೆಲಸ ಅಲ್ವಾ? ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನಮ್ಮ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡೇ ಇಲ್ಲ. ಯಾಕಿಲ್ಲ? ಯಾಕಂದ್ರೆ ನಿಮ್ಗೆ ಬೇಕಿಲ್ಲ. ಹಾಗಾಗಿ ಕೋಮು ಆಧಾರದಲ್ಲಿ ದೇಶವನ್ನ ಒಡೆಯುವಂತಹ ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ ಅದು ನಿಮ್ಮದೇ ಪಕ್ಷ. ನಿಮ್ಮ ಈ ಒಡೆದು ಆಳುವ ನೀತಿಯನ್ನ ತಡೆಯೋದಕ್ಕಾಗಿ ಶ್ರಮಿಸ್ತಾ ಇರುವಂತಹ ಒಂದು ಸಂಘಟನೆ ಯಾವುದು ಅಂತ ಕೇಳಿದ್ರೆ ಅದು ಆರ್ಎಸ್ಎಸ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇದುವರೆಗೆ ದೇಶದಲ್ಲಿ ನಡೆದಂತಹ ಒಂದೇ ಒಂದು ಕೋಮು ಗಲಭೆಯಲ್ಲೂ ಕೂಡ ನೀವು ಆರ್ಎಸ್ಎಸ್ನ ಕೈವಾಡವನ್ನ ಕಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಮದ್ರಾಸಾಗಳಲ್ಲಿ ಕೋಮುವಾದವನ್ನ ಹೇಳಿಕೊಡ್ತಾರೋ ಏನೋ, ಆದ್ರೆ ಆರ್ಎಸ್ಎಸ್ನ ಶಾಖೆಗಳಲ್ಲಿ ಕೋಮುವಾದವನ್ನ ಹೇಳಿಕೊಡ್ಲೇ ಇಲ್ಲ. ಇನ್ನು ಜಾತಿ ವಿಚಾರಕ್ಕೆ ಬಂದ್ರೆ ಆರ್ಎಸ್ಎಸ್ ಸಾಮರಸ್ಯ ವೇದಿಕೆಯ ಮೂಲಕವಾಗಿ ಅಂತರ್ಜಾತಿ ವಿವಾಹಗಳನ್ನ ನಡೆಸ್ತಾನೆ ಬಂದಿದೆ. ಕಾಂಗ್ರೆಸ್ನ ಯಾವ ತಂಡ, ಯಾವ ಶಾಖೆ ಈ ಕೆಲಸವನ್ನ ಮಾಡ್ಕೊಂಡು ಬಂದಿದೆ ಹೇಳಿ? ವೀರ ಸಾವರ್ಕರ್ ಅವರು ತಮ್ಮ ಇಡೀ ಜೀವನವನ್ನ ಜಾತಿ ಪದ್ಧತಿ ನಿರ್ಮೂಲನೆಗಾಗಿ ಮುಡಿಪಾಗಿಟ್ಟಿದ್ರು. ಇವತ್ತಿಗೂ ಜಾತಿ ಪದ್ಧತಿ ನಿರ್ಮೂಲನೆಗಾಗಿ ಶ್ರಮಿಸ್ತಾ ಇರೋದು, ಹೋರಾಡ್ತಾ ಇರುವಂಥದ್ದು ಆರ್ಎಸ್ಎಸ್. ಆದ್ರೆ ಜಾತಿಗಳ ನಡುವೆ ಕಂದಕವನ್ನ ಸೃಷ್ಟಿ ಮಾಡುವುದಕ್ಕಾಗಿ ಶ್ರಮಿಸ್ತಾ ಇರೋದು ಯಾರು ಗೊತ್ತಾ? ಅದು ನಿಮ್ಮದೇ ರಾಹುಲ್ ಗಾಂಧಿ ಮತ್ತು ನಿಮ್ಮದೇ ಕಾಂಗ್ರೆಸ್ ಪಕ್ಷ. ಈಗ ಜಾತಿ ಸಮೀಕ್ಷೆಯನ್ನು ಮಾಡಿಸ್ತಾ ಇದ್ದೀರಲ್ವಾ ನೀವು? ಇದೇನು ಜಾತಿ ಪದ್ಧತಿ ನಿರ್ಮೂಲನೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು, ಜಾತಿ ಪದ್ಧತಿಯ ನಿರ್ಮೂಲನೆ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ನೀವೇನು ಈ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ. ನಿಮ್ಮದೇನಿದ್ರು ಕೇವಲ ರಾಜಕೀಯ ಉದ್ದೇಶ ಮಾತ್ರ.
ನೀವು ಇನ್ನೊಂದು ವಿಚಾರವನ್ನು ಹೇಳಿದ್ರಿ. ಮುನಿರತ್ನ ಅವರು ಗಾಂಧೀಜಿಯ ಫೋಟೋವನ್ನ ಇಟ್ಕೊಂಡಿದ್ದಕ್ಕೆ ನೀವೊಂದು ಮಾತನ್ನ ಹೇಳಿದ್ರಿ. ಗಾಂಧಿಯನ್ನ ಕೊಂದವರೇ ಗಾಂಧೀಜಿ ಫೋಟೋವನ್ನ ಇಟ್ಕೊಂಡಿದ್ದಾರೆ, ಇದೊಂದು ರೀತಿ ಹಾಸ್ಯಾಸ್ಪದ ಅಂತ ನೀವು ಹೇಳಿದ್ರಿ. ಯಾವ ರಾಜಕಾರಣಿಗಳು, ಯಾವ ನಾಯಕರು ಗಾಂಧೀಜಿಯವರ ಫೋಟೋವನ್ನ, ಗಾಂಧೀಜಿಯವರ ಪುಸ್ತಕವನ್ನ, ಗಾಂಧೀಜಿಯವರ ಟೋಪಿಯನ್ನ ಯಾವ ಕಾರಣಕ್ಕಾಗಿ ಬಳಸಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಗಾಂಧಿಯನ್ನ ಕೊಂದವರೇ ಗಾಂಧೀಜಿಯವರ ಫೋಟೋವನ್ನ ಹಿಡ್ಕೊಂಡು ಕೂತಿದ್ದಾರೆ ಅಂತ ನೀವು ಹೇಳಿದ್ರಲ್ವಾ ಪ್ರಿಯಾಂಕ್ ಖರ್ಗೆ ಅವರೇ. ಮೊನ್ನೆಯಷ್ಟೇ ನಿಮ್ಮ ಪಕ್ಷದ ನಾಯಕ, ಚಿರ ಯುವಕ ರಾಹುಲ್ ಗಾಂಧಿ ಅವರು ಗಾಂಧೀಜಿಯನ್ನ ಕೊಂದಿದ್ದು RSS ಅಂತ ಹೇಳಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ನ ಕಟಕಟೆಯನ್ನ ಏರಿದ್ರು. ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಉಗಿದಿತ್ತು, ಛೀಮಾರಿಯನ್ನು ಹಾಕಿತ್ತು. ಇದು ನಿಮ್ಗೆ ನೆನಪಿಲ್ವೋ ಏನೋ? ಯಾಕೆ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಛೀಮಾರಿ ಹಾಕಿತ್ತು ಅಂದ್ರೆ, ಗಾಂಧೀಜಿ ಹತ್ಯೆಗೂ RSSಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಯಾವಾಗ್ಲೂ ನಿರ್ಧಾರ ಆಗಿ ಹೋಗಾಗಿತ್ತು. ಆದ್ರೂ ಕೂಡ ಅದನ್ನೇ ಪದೇ ಹೇಳ್ತಾ ಇರುವಂತಹ ನೀವು ಕೂಡ ಒಂದಿನ ಸುಪ್ರೀಂ ಕೋರ್ಟ್ನ ಕಟಕಟೆಯನ್ನ ಏರ್ತೀರಾ ಅಂತ ಅನ್ಸುತ್ತೆ. ನಿಮ್ಮ ನಾಯಕ ರಾಹುಲ್ ಗಾಂಧಿ ಅವರನ್ನ, ನಿಮ್ಮ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸೋದಕ್ಕಾಗಿ, ಸಂಪ್ರೀತಗೊಳಿಸೋದಕ್ಕಾಗಿ ನೀವೇನೇನೋ ಸರ್ಕಸ್ ಅನ್ನ ಮಾಡ್ತಾ ಇದ್ದೀರಲ್ವಾ, ಇದ್ಯಾವುದು ಫಲ ಕೊಡೋದಿಲ್ಲ ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಬೇಕಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.